ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ 333 ರುಪೀಸಿಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀನಿ. ಈ ಒಂದು 333 ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ರುಪೀಸ್ನ ನೀವು ಪೇ ಮಾಡಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ. ಓಕೆ, ಅಂಡ್ ಯಾರೆಲ್ಲ 7 days ಮಾಸ್ಟರ್ ಕ್ಲಾಸ್ ಟ್ಯಾರೋ ರೀಡಿಂಗ್ ಕೋರ್ಸಸ್ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ಸೊ 2000 ರುಪೀಸ್ ಪ್ಲಸ್ ಸರ್ಟಿಫಿಕೇಟ್ ನಾನು ಕೊಡ್ತಾ ಇದ್ದೀನಿ. ಟ್ಯಾರೋ ರೀಡಿಂಗ್ A to Z ಎಲ್ಲ ಹೇಳ್ಕೊಡ್ತೀವಿ. ಸೊ 2000 ಆಗುತ್ತೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಈ ಒಂದು ವಿಡಿಯೋ ಯಾರಾಗ ರೆಸನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ಪಾರ್ಟ್ನರ್ ನಿಮ್ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ ಅಂದ್ರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಅಟ್ ಪ್ರೆಸೆಂಟ್ ಅಟ್ ದಿಸ್ ಮೊಮೆಂಟ್ ಈ ಒಂದು ಕ್ಷಣದಲ್ಲಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ಸೊ ವಿತೌಟ್ ಎನಿ ಕಟ್ಸ್ ವಿ ಕ್ಯಾನ್ ಸ್ಟಾರ್ಟ್ ಶಫ್ಲಿಂಗ್ ದ ಕಾರ್ಡ್ಸ್. ಓಕೆ, ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ನೋಡೋಣ. ಓಕೆ, ಸೊ ಸ್ಟ್ರೆಂತ್ ಇದೆ, ಟೆಂಪರೆನ್ಸ್, Emperor, Page of Wands, 4 of Swords and bottom of the card ನೀವು ನೋಡಬಹುದು King of Cups ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ಕಾರ್ಡ್ಸ್ ನೋಡ್ತಾ ಇದ್ದೀರಾ, ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ, King of Cups ಇದೆ ಅಂಡ್ 4 of Swords ಇದೆ, Page of Wands ಇದೆ, ಸೊ Emperor ಇದೆ. ಓಕೆ, ಅಂಡ್ we have Temperance and at the same time Strength ಕಾರ್ಡ್ ಇದೆ. ಸೊ ಇಷ್ಟು ಕಾರ್ಡ್ಸ್ ನಿಮ್ಗಾಗಿ ಬಂದಿದೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಮೇ ಬಿ ಯು ಆರ್ ವೆರಿ ಹ್ಯಾಂಗ್ರಿ ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ತುಂಬಾ ಕೋಪದಲ್ಲಿದ್ದಾರೆ, ಬೇಜಾರಾಗ್ತಾ ಇದೆ ಅಂತ ಹೇಳ್ತೀನಿ. ಯಾಕೆಂತ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಬ್ಯುಸಿ ಇದ್ದೀರಾ, ನಿಮ್ಮ ಪಾರ್ಟ್ನರ್ಗೆ ನೀವು ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಅಂಡ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನೀವು ತುಂಬಾ ಎಫೋರ್ಟ್ಸ್ ಆಗ್ತಾ ಇದ್ದೀರಾ. ಬಟ್ ನೀವಿಬ್ರು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕರಿಯರ್ ಲೈಫ್ ಅಲ್ಲಿ ತುಂಬಾನೇ ಬ್ಯುಸಿ ಇದ್ದೀರಾ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಿಮ್ಮಿಬ್ರು ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಬರೋದಕ್ಕೆ ಕಾರಣನೇ ನಿಮ್ಮ ಕರಿಯರ್ ಅಂತ ನಾನು ಹೇಳ್ತೀನಿ. ಯಾಕೆಂತ ಅಂದ್ರೆ ನೋಡಿ, ನೀವು ವರ್ಕ್ ಮಾಡುವಂತ ಪ್ಲೇಸಸ್ ಅಲ್ಲಿ ಮೇ ಬಿ ತುಂಬಾನೇ ಲಾಂಗ್ ಟೈಮ್ ತಗೊಳುತ್ತೆ ನೀವು ಆಚೆ ಬರೋದಕ್ಕೆ ಆಫೀಸ್ ಇಂದ, ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು ಕೂಡ ಸಮ್ ಟೈಮ್ಸ್ ನಿಮ್ಮ ಪಾರ್ಟ್ನರ್ ಕಡೆ ನೀವು ಗಮನ ಕೊಡೋದಿಕ್ ಆಗ್ತಾ ಇಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಗಮನ ಕೊಡೋದಿಕ್ ಆಗ್ತಾ ಇಲ್ಲ. ಇಲ್ಲಿ ಒಬ್ರಿಗೊಬ್ರಿಗೂ ಕ್ಲಾಶಸ್ ಆಗ್ತಾ ಇದೆ. ಸೊ ನಾವಿಬ್ರು ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ, ನಮ್ದೇ ಆದಂತ ಒಂದು ಲೈಫ್ನ ಎಂಜಾಯ್ ಮಾಡೋದು ಯಾವಾಗ, 100 ಕೆಲಸ ಅಂತ ಹೇಳಿದ್ರೆ ನಡೆಯೋದಿಲ್ಲ ಅಂತ ಹೇಳಿ ಮೇ ಬಿ ನೀವಿಬ್ರು ಜಗಳ ಮಾಡ್ಕೋತಾ ಇದ್ದಾರೆ ಒಬ್ರಿಗೊಬ್ರು. ಸೊ ಇದೆಲ್ಲ ಹೀಲ್ ಆಗಿ ನಿಮ್ಮ ಪಾರ್ಟ್ನರ್ ನಿಮ್ಗೆ ಟೈಮ್ ಕೊಡ್ತಾರೆ. ನಿಮ್ಮ ಪಾರ್ಟ್ನರ್ ನಿಮಗೆ ನೀವು ಆಸೆ ಪಟ್ಟಿರೋ ಹಾಗೆ ಲೈಫ್ನ ಒಂದು ವ್ಯಕ್ತಿ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತಹ ಒಂದು ಲೈಫ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕಾದಿರುತ್ತೆ. ಸೊ ವೇಟ್ ಮಾಡಿ. ಸೊ ಕೋಪ ಮಾಡ್ಕೊಂಡು, ಬೇಜಾರು ಮಾಡ್ಕೊಂಡು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮನಸ್ಥಿತಿನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ಬೋದು. ಓಕೆ, ಸೊ 4 of Swords ಇದೆ. ಸೊ 4 of Swords ಇರೋದ್ರಿಂದ ಐ ಥಿಂಕ್ ನಿಮ್ಮ ಪರ್ಸನ್ ತುಂಬಾನೇ ಒಬ್ಬಂಟಿ ಆಗ್ತಿದ್ದಾರೆ, ಐಸೋಲೇಟ್ ಆಗ್ತಿದ್ದಾರೆ. ಸೊ ಕೆಲಸ, ಮನೆ ಈ ರೀತಿನೇ ಅಂತ ಆಗ್ತಾ ಇದೆ. ಅವ್ರಿಗೆ ಒಂದು ಸ್ಪೆಷಲ್ ಆದಂತ ಒಂದು ಅಟೆನ್ಷನ್ ನಿಮ್ ಕಡೆಯಿಂದ ಬೇಕು. ಸೊ ದಿಸ್ ಪರ್ಸನ್ ಫೀಲ್ ವೆರಿ ಐಸೋಲೇಟೆಡ್, ಒಬ್ಬಂಟಿ ಆಗ್ತಾ ಇದೀನಿ, ಲೋನ್ಲಿ ಆಗ್ತಾ ಇದೀನಿ. ಸೊ ಐ ಥಿಂಕ್ ಅವ್ರು ಫ್ರೀ ಇದ್ದಾಗ ನೀವು ಬಿಸಿ ಇರ್ತೀರಾ, ಅವ್ರು ಬಿಸಿ ಇದ್ದಾಗ ನೀವು ಫ್ರೀ ಇರ್ತೀರಾ. ಈ ರೀತಿನೇ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಸೊ ನಿಮ್ಮ ಪಾರ್ಟ್ನರ್ ಒಂದು ನಿರ್ಧಾರ ತಗೋಬೇಕು, ಒಂದು ನಾನ್ ಬೇಕಾ, ಒಂದು ಕೆಲಸ ಬೇಕಂತ ನೀನೇ ಡಿಸಿಷನ್ಸ್ ತಗೋ ಅಂತಾನು ಕೂಡ ಮೇ ಬಿ ನಿಮ್ಗೆ ಆಪ್ಷನ್ಸ್ ಕೊಟ್ಟಿರಬಹುದು. ಸೊ ಈ ರೀತಿ ನಿಮ್ಮಿಬ್ರು ಮಧ್ಯ ಭಿನ್ನಾಭಿಪ್ರಾಯಗಳು ಮೂಡ್ತಾ ಇದೆ. ಸೊ ಎಚ್ಚರಿಕೆಯಿಂದ ಇರಿ. ಓಕೆ, ಸೊ ಪೇಜ್ ಆಫ್ ವಾಂಡ್ ಇದೆ. ಸೊ ಈ ಒಂದು ವ್ಯಕ್ತಿ ನಿಮಗೆ ಯಾಕತ್ರ ಎಲ್ಲ ಕೋಪದಲ್ಲಿ ಜಗಳ ಮಾಡ್ತಾರೆ ಅಂತ ಅಂದ್ರೆ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ, ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಇನ್ ದ ಸೇಮ್ ಟೈಮ್ ಒಂದು ಅಟ್ರಾಕ್ಷನ್ ಇದೆ, ಅಫೆಕ್ಷನ್ ಇದೆ. ಸೊ ದಿಸ್ ಪರ್ಸನ್ ವಾಂಟ್ ಯು. ಏನೇ ಅವ್ರ ಲೈಫಲ್ಲಿ ಆಗಿರ್ಲಿ, ಎಷ್ಟೇ ಕಷ್ಟದಲ್ಲಿ ಇರ್ಲಿ, ಅವ್ರ ಲೈಫಲ್ಲಿ ನೀವು ಇರಲೇಬೇಕು ಅನ್ನೋದು ಅವರ ಒಂದು ಯೋಚನೆ. ಬಟ್ ಖಂಡಿತವಾಗ್ಲೂ ಇಲ್ಲಿ
ದೇರ್ ಈಸ್ ಎ ನೆವರ್ ಎಂಡಿಂಗ್ ಲವ್ ಸ್ಟೋರಿ ನಿಮ್ಮಿಬ್ರ ಮಧ್ಯ. ಆ್ಯಂಡ್ ತುಂಬಾ ಎಷ್ಟು ಜಗಳ ಆಡಿದ್ರು ನಿಮ್ಮ ಪಾರ್ಟ್ನರ್ ಮುಖಾನ ನೀವು ನೋಡಿದ್ಮೇಲೆ ಆ ಕೋಪೆಲ್ಲ ಕರ್ಗೋಗುತ್ತೆ. ಸೊ ದಿಸ್ ಇಸ್ ವಾಟ್ ದ ಲವ್ ಈಸ್. ಸೊ ಈ ರೀತಿ ಒಂದು ಎಮೋಷನಲಿ, ಮೆಂಟಲಿ, ಲೈಕ್ ಫಿಸಿಕಲಿ ಯು ಆರ್ ಇನ್ ಲವ್ ವಿತ್ ದಿಸ್ ಪರ್ಸನ್ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮಿಬ್ರ ಮಧ್ಯ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ನಿಮ್ಮಿಬ್ರ ಮಧ್ಯ ಅಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಿರುತ್ತೆ. ಬಿಕಾಸ್ ಸಮ್ಟೈಮ್ಸ್ ನಿಮ್ಮ ವ್ಯಕ್ತಿ ಇರುವಂತ ಸ್ಟ್ರೈಟ್ ಫಾರ್ವರ್ಡ್ನೆಸ್ಗೆ ಅಥವಾ ನೀವು ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಇದ್ದೀರಾ, ಮೇ ಬಿ ನಿಮ್ಮಿಬ್ಬರ ಒಂದು ಎನರ್ಜೀಸ್ ಮಿರರಿಂಗ್ ಆಗ್ತಾ ಇದೆ. ಸೊ ಯಾರ್ ಇನ್ ಅ ಸೋಲ್ಮೇಟ್ ಜರ್ನಿ ಅಂತ ಹೇಳ್ಬೋದು. ಸೊ ಒಬ್ರಿಗೊಬ್ರು ಐ ಥಿಂಕ್ ನೀವು ಮೋರ್ ದೆನ್ ಅ ಫ್ರೆಂಡ್ಸ್ ತರ ಇದ್ದೀರಾ. ಸೊ ಮೋರ್ ದೆನ್ ಅ ಲವರ್ ಐ ಥಿಂಕ್ ಡೆಫಿನೆಟ್ಲಿ ನೀವು ಫ್ರೆಂಡ್ಸ್ ತರ ಇದ್ದೀರಾ, ಬೆಸ್ಟೀಸ್ ತರ ಇದ್ದೀರಾ. ಒಬ್ರಿಗೊಬ್ರು ಕಾಲು ಎಳಿತಾ ಇರ್ತೀರಾ, ಫನ್ ಮಾಡ್ತಾ ಇರ್ತೀರಾ, ಜೋಕ್ಸ್ ಮಾಡ್ತಿರ್ತೀರಾ. ಸೊ ಯು ಆರ್ ದ ಥಿಂಗ್ ವೇರ್ ನಿಮ್ಮ ಪಾರ್ಟ್ನರ್ ಅವ್ರ ಲೈಫಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರ ಲೈಫಲ್ಲಿ ಅಂತ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯು. ನಿಮ್ಮನ್ನ ಮಾತ್ರ ಅವರು ಪ್ರೀತಿ ಮಾಡ್ತಾರೆ, ನಿಮ್ಮನ್ನ ಮಾತ್ರ ಈ ರೀತಿ ಅಟೆನ್ಷನ್ ಆಗಿ ಇಂಪಾರ್ಟೆನ್ಸ್ ಅಂತ ಅವರು ಥಿಂಕ್ ಮಾಡ್ತಾರೆ. ಸೊ ಯಾರನ್ನೂ ಕೂಡ ಅಷ್ಟು ಈಸಿಯಾಗಿ ಅವರು ಬಿಲೀವ್ ಮಾಡಲ್ಲ, ನಂಬೋದಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಅವ್ರ ಲೈಫಲ್ಲಿ ಅವರ ಫ್ಯಾಮಿಲಿನ ಬಿಟ್ಟು ಬೇರೆಯವ್ರನ್ನ ಅವ್ರು ಬಿಲೀವ್ ಮಾಡ್ತಿದ್ದಾರೆ ಅಂದ್ರೆ ದಟ್ ಈಸ್ ಯು. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಅಂಡ್ ಸ್ಟ್ರೆಂತ್ ಇದೆ ಅಂಡ್ ಎಂಪರರ್ ಇದೆ. ಸೊ ಇವೆರಡು ಕಾರ್ಡ್ ಇರೋದ್ರಿಂದ ಇಲ್ಲಿ ನೀವಿಬ್ರು ಎಷ್ಟೊಂದು ಲವ್ ಇದೆ. ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮಿಬ್ರ ಮಧ್ಯೆ ಎಷ್ಟು ಮಟ್ಟಿಗೆ ದೇರ್ ಈಸ್ ಅ ಡ್ರೈವ್ನೆಸ್ ಆಫ್ ಫಿಸಿಕಲ್ ಇಂಟಿಮೆಸಿ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ನೋಡಿ, ಎಂಪರರ್ ಇದೆ, ಸ್ಟ್ರೆಂತ್ ಇದೆ. ಸ್ಟ್ರೆಂತ್ ಅಲ್ಲಿ ನೀವು ನೋಡ್ಬೋದು ವಿ ಹ್ಯಾವ್ ಇನ್ಫಿನಿಟಿ ಸಿಂಬಲ್. ಇನ್ಫಿನಿಟಿ ಸಿಂಬಲ್ ಡಿಫೈನ್ಸ್ ಏನಂತ ಅಂದ್ರೆ ಇಲ್ಲಿ ಎಷ್ಟು ಪ್ರೀತಿ ಇದೆ, ಎಷ್ಟು ಕಂಟ್ರೋಲಿಂಗ್ ಎನರ್ಜೀಸ್ ಇದೆ, ಡಾಮಿನೇಟಿಂಗ್ ಎನರ್ಜೀಸ್ ಇದೆ. ಬಟ್ ಸ್ಟಿಲ್ ಯು ಆರ್ ಇನ್ ಅ ಲವ್ ವಿತ್ ದಿಸ್ ಪರ್ಸನ್ ಅಂಡ್ ದಿಸ್ ಪರ್ಸನ್ ಲವ್ಸ್ ಯು. ಸೊ ನಿಮ್ಮಿಬ್ಬರ ಜೀವನದಲ್ಲಿ ನೀವೊಂದು ಶಪಥನೆ ತಗೊಂಡಿದ್ದೀರಾ. ಸೊ ನನ್ ಮದ್ವೆ ಆದ್ರೆ ಇವ್ರನ್ನೇ ಆಗ್ಬೇಕು, ಲೈಫಲ್ಲಿ ರಿಲೇಶನ್ಶಿಪ್ ಅಂತ ಇದ್ರೆ ಇವ್ರ ಜೊತೆಗೆ ಇರ್ಬೇಕು, ಇವರ ಪ್ಲೇಸ್ ನ ಯಾರು ತುಂಬ್ಸಕ್ ಆಗೋದಿಲ್ಲ, ಯು ಆರ್ ಇರ್ರಿಪ್ಲೇಸಬಲ್. ಇದೆಲ್ಲಾನು ಕೂಡ ದೇರ್ ಈಸ್ ಒಂದು ಡ್ರೈವ್ ಇದೆ ನಿಮ್ಮಿಬ್ರ ಮಧ್ಯ. ಅಂಡ್ ಎಂಪ್ರರ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸೀರಿಯಸ್ ಇನ್ ದಿಸ್ ಕನೆಕ್ಷನ್. ಸೊ ಈ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾ ಗಂಭೀರವಾಗಿದ್ದಾರೆ. ಸಂಬಂಧದಲ್ಲಿ ಯಾವುದೇ ರೀತಿ ಟೈಮ್ ಪಾಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿನೇ ನಿಮ್ಮಿಬ್ರ ಮಧ್ಯ ಜಗಳ ಆಗ್ತಿರುತ್ತೆ. ಸೊ ಟೈಮ್ ಪಾಸ್ ಮಾಡಿದಿದ್ರೆ ಮೇ ಬಿ ನಿಮ್ಮ ಇಬ್ರ ಮಧ್ಯ ಜಗಳ ಆಗ್ತಾ ಇರ್ಲಿಲ್ಲ. ಸೊ ನಿಮ್ಮ ವ್ಯಕ್ತಿ ಅಷ್ಟೇ ಸೀರಿಯಸ್ ಆಗಿದ್ದಾರೆ, ನೀವು ಅಷ್ಟೇ ಸೀರಿಯಸ್ ಆಗಿದ್ದೀರಾ. ಸೊ ಇಲ್ಲಿ ನಿಮ್ಮಿಬ್ರ ಮಧ್ಯ ದೇರ್ ವಿಲ್ ಬಿ ದ ಟಾಮ್ ಅಂಡ್ ಜೆರಿ ಫೈಟಿಂಗ್, ಬಟ್ ನಥಿಂಗ್ ಟು ವರಿ. ದಿಸ್ ಪರ್ಸನ್ ಆಲ್ವೇಸ್ ಗಿವ್ ಯು ದ ಟೈಮ್. ನೀವೇನಾದ್ರೂ ಟೈಮ್ ಕೊಡ್ತಾ ಇಲ್ಲ ಅಂತಾನೆ ನಿಮ್ಮ ಪಾರ್ಟ್ನರ್ಗೆ ನೀವು ಟೈಮ್ ಕೊಡಿ. ಸೊ ಟೈಮ್ ಇನ್ ದ ಸೆನ್ಸ್ ನೋಡಿ, ಸಮ್ಟೈಮ್ಸ್ ರಿಲೇಶನ್ಶಿಪ್ ಅಲ್ಲಿ ಏನಿಲ್ಲ ಅಂತ ಅಂದ್ರೂ ಅಟೆನ್ಷನ್ ಕೊಡ್ಬೇಕು, ಟೈಮ್ ಕೊಡ್ಬೇಕು. ಸೊ ಇವೆರಡೂ ಕೊಟ್ಟಿಲ್ಲ ಅಂತ ಅಂದ್ರೆ ದೆರ್ ಇಸ್ ನಥಿಂಗ್ ಕಾಲ್ಡ್ ಲವ್. ಓಕೆ, ಸೊ ಮೇಕ್ ಯೋರ್ ಟೈಮ್. ಸೊ ನಿಮ್ದೇ ಆದಂತ ಒಂದು ಟೈಮ್ ತೆಗ್ದು ನಿಮ್ಮ ಪಾರ್ಟ್ನರ್ಗೆ ಕೊಡಿ. ಸೊ ಡೆಫಿನೆಟ್ಲಿ ದೇ ಆಲ್ಸೋ ಫೀಲ್, ಓ ಇವ್ರು ನನ್ನ ಜೊತೆಗಿದ್ದಾರೆ, ನನ್ನ ಪಾರ್ಟ್ನರ್ ಅನ್ನೋದು ಅವ್ರಿಗೂ ಕೂಡ ಇನ್ನೂ ನಿಮ್ಮ ಮೇಲೆ ಗೌರವ ಹೆಚ್ಚಾಗುತ್ತೆ, ಪ್ರೀತಿ ಹೆಚ್ಚಾಗುತ್ತೆ. ಸೊ ಕೆಲಸ ಯಾವಾಗ್ಲೂ ಕೆಲಸ ಇರುತ್ತೆ. ಯು ಹ್ಯಾವ್ ಟು ಮೇಕ್ ಯೋರ್ ಟೈಮ್ ಟು ಯೋರ್ ಪಾರ್ಟ್ನರ್. ಸೊ ಡೆಫಿನೆಟ್ಲಿ ಲವ್ ಅನ್ನೋದು ಇಟ್ಸ್ ನಾಟ್ ಅ ಥಿಂಗ್ ವೇರ್ ಡಾಮಿನೇಷನ್, ಕಂಟ್ರೋಲ್. ಇಲ್ಲಿ ನಿಮ್ಮಿಬ್ರ ಮಧ್ಯೆ ಎಲ್ಲಾ ರೀತಿಯ ಒಂದು ಭಾವನೆಗಳಲ್ಲಿದೆ. ಸೊ ಡಾಮಿನೇಟ್ ಮಾಡೋದಲ್ಲಿ ಡಾಮಿನೇಟ್ ಮಾಡ್ತಾರೆ, ಕಂಟ್ರೋಲ್ ಮಾಡೋ ಸಮಯದಲ್ಲಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾರೆ. ಸೊ ಪ್ರೀತಿ ತೋರಿಸೋದಲ್ಲಿ ವಿತೌಟ್ ಎನಿ ಮೆಜರ್ಮೆಂಟ್ ನಿಮ್ಮಿಬ್ರ ಮಧ್ಯೆ ಅಷ್ಟು ಪ್ರೀತಿ ಇರುತ್ತೆ. ಸೊ ಖಂಡಿತವಾಗ್ಲೂ ಈ ಕನೆಕ್ಷನ್ ಡೆಫಿನೆಟ್ಲಿ ಡಿಸರ್ವ್ಸ್ ಯು. ಸೊ ಯು ಡಿಸರ್ವ್ ದಿಸ್ ಪರ್ಸನ್ ಅಂಡ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.